ನಮಸ್ಕಾರ ಕರ್ನಾಟಕ. ಇವತ್ತು SPP ಅವರಿಂದ ಪ್ರತಿವಾದ ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ದರ್ಶನ್ ಸೇನೆ ಅಂತಾನೆ ಮೆನ್ಷನ್ ಮಾಡಿ ಪ್ರತಿವಾದ ಶುರು ಮಾಡಿದ್ರು. ನಾಗೇಶ್ ಅವರು ಒಂದಷ್ಟು ಕ್ವಶನ್ ಇಟ್ಟಿದ್ರು, ತನಿಖೆ ಬಗ್ಗೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಕ್ವಶನ್ಗಳು ಮಾಡಿದ್ರು, ಸರಿಯಾಗಿ ಆಗಿಲ್ಲ, ಸುಮ್ಮನೆ ಸಿಕ್ಸಿದ್ದಾರೆ, ಒಂದು ನೈಟ್ ಕತೆ ಇದ್ದಂಗಿದೆ ಅಂತೆಲ್ಲ ಏನೇನು ಹೇಳಿದ್ರು, ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಅಂಶನು ಮೆಸೇಜ್ ಇಂದ ಸ್ಟಾರ್ಟ್ ಆದಂತ ಈ ಒಂದು ಪ್ರಕರಣ ಎಂಡ್ ಏನಾಗುತ್ತೋ ಅಲ್ಲಿವರೆಗೂ ಕೂಡ ಕ್ಲಿಯರ್ ಕಟ್ ಆಗಿ ಅವ್ರ ವಾದದಲ್ಲಿ ಹೇಳಿದ್ದಾರೆ, ಪ್ರತಿವಾದದಲ್ಲಿ ಹೇಳಿದ್ದಾರೆ. ಇನ್ನು ಏನಪ್ಪಾ ಅಂದ್ರೆ ಈ ಪ್ರತಿವಾದ ಹೆಂಗಿತ್ತು ಅಂದ್ರೆ ನಾಗೇಶ್ ಅವ್ರಿಗೆ ಕೌಂಟರ್ ಅಟ್ಯಾಕ್ ಸರಿಯಾಗಿ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿತ್ತು. ಇದು ಹಾಳಾಗೋಗ್ಲಿ. ಇನ್ನು ಈ ಪವನ್ ಬಗ್ಗೆ ಮಾತಾಡಿದ್ರು. ಈ ಪವನ್ MBA ಓದಿದನಂತೆ ಗುರು. MBA ಓದಿರೋ ಕೋತ್ ನನ್ನ ಮಗನಿಂದ ಇಷ್ಟೆಲ್ಲ ಒಂದು ಅವಾಂತರ ಸೃಷ್ಟಿ ಆಯ್ತು ಅಂತಾನೆ ನನಗನ್ನಿಸ್ತಿದೆ. MBA ಓದಿ ಕಾಮನ್ ಸೆನ್ಸ್ ಇಲ್ದಿರೋರೆಲ್ಲ ಇವರು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ ಅವ್ರಿಗೆ ಈ ಗ್ರಹಚಾರಗಳು ಗ್ರಹಗತಿಗಳು ಇವ್ರುಗಳೇ ಅಂತ ನನಗನ್ನಿಸ್ತಿದೆ. ಇನ್ನು ಪ್ರಸನ್ನ ಕುಮಾರ್ ಅವರು ಈ ವಾದನ ನಾಳೆಗೂ ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ. ಈ ನಾಳೆನೂ ಕೂಡ ಈ ಪ್ರತಿವಾದ ಏನಿದೆ ಮುಂದುವರ್ಸ್ಕೊಂತ ಹೋಗ್ತಾರೆ. ನಾಳೆ ಗೊತ್ತಾಗುತ್ತೆ ಇವ್ರಿಗೆ ಜಾಮೀನ್ ಕೊಡ್ಬೇಕಾ ಕೊಡಬಾರ್ದ ಅಂತ. ಇವ್ರು ಏನೇನ್ ಪಾತ್ರಗಳು ಏನೇನಿದೆ ಎಲ್ಲರದನ್ನು ಬಿಡಿಸಿ ಎಳೆಯಾಗಿ ಬಿಚ್ಚಿಟ್ರು ಅಂತಾನೆ ಹೇಳ್ಬೋದು ಪ್ರಸನ್ನ ಕುಮಾರ್ ಅವರು. ನಾಳೆ ಏನೇನ್ ಮಾತಾಡ್ತಾರೋ ದೇವರ ಬಲ್ಲ. ದರ್ಶನ್ ಅಭಿಮಾನಿಗಳು ನಾಳೆವರೆಗೂ ವೇಟ್ ಮಾಡಿ. ನಾಳೆ ಇನ್ನೆಷ್ಟು ಕೌಂಟರ್ ಅಟ್ಯಾಕ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾಳೆವರೆಗೂ ವೇಟ್ ಮಾಡಿ. ಜಾಮೀನಿನ ಅರ್ಜಿ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ನೀವು ಇರಿ. ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಹೈಕೋರ್ಟ್ ಅಲ್ಲಿ 100% ಜಾಮೀನು ಸಿಗುತ್ತೆ ಅಂತ ವಿಶ್ವಾಸ ಜಾಸ್ತಿನೇ ಇದೆ. ನಾಳೆವರೆಗೂ ವೇಟ್ ಮಾಡಿ. ನಮಸ್ಕಾರ.